ಬಿಜೆಪಿ ವಿರುದ್ಧ ಯುದ್ಧದ ಕಹಳೆ ಊದಿದ ಅಣ್ಣಾಮಲೈ. ವಿಜಯರಂತೆ ಅಣ್ಣಾಮಲೈನು ಮುಂದೆ ಸಿಎಂ ಆಗ್ತಾರ? ಅಣ್ಣಾಮಲೈ ಹಿಂದಿರುವ ಆ ಸೂಪರ್ ಸ್ಟಾರ್ ಯಾರು? ಅಣ್ಣಾಮಲೈ ಅವರ ಹೊಸ ಪಕ್ಷದ ಹೆಸರೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, IPS ಅಧಿಕಾರಿ ಅಂದ್ರೆ ಈಗ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರ ಭವಿಷ್ಯ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಕಷ್ಟಗಳು ಅಣ್ಣಾಮಲೈ ಅವರನ್ನ ಕಾಡ್ತಲೇ ಇದೆ. IPS ಅಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಸಿಂಗಂ ಅಂತ ಹೇಳಿ ಹೆಸರನ್ನ ಕೂಡ ಪಡೆದಿದ್ರು. ಅಣ್ಣಾಮಲೈ ಅವರು ಯಾವುದೇ ಸ್ಟೇಷನ್ಗೆ ಹೋದ್ರು, ಯಾವುದೇ ಜಿಲ್ಲೆಗೆ ಹೋದ್ರು, ಎಲ್ಲೇ ಅವರು ಪೋಸ್ಟಿಂಗ್ ಅಲ್ಲಿದ್ರು ಕೂಡ ಅಣ್ಣಾಮಲೈ ಅವರು ಇದ್ದಾರೆ ಅಂತಂದ್ರೆ ಅಲ್ಲೊಂದು ಭಯ ಇತ್ತು, ಅಲ್ಲೊಂದು ಒಂದು ಒಂದು ಒಳ್ಳೆ ರೀತಿಯಾದಂತಹ ಒಂದು ಕಾನೂನು ಸುವ್ಯವಸ್ಥೆಯ ಕಾಪಾಡುವಂತಹ ಒಂದು ಲಕ್ಷಣ ಇತ್ತು. ಅಷ್ಟರ ಮಟ್ಟಿಗೆ ಅವರು ಹೆಸರನ್ನ ಪೊಲೀಸ್ ಇಲಾಖೆಯಲ್ಲಿ ತೆಗೆದುಕೊಂಡಿದ್ರು. ಆದ್ರೆ ಯಾವಾಗ ಪೊಲೀಸ್ ಇಲಾಖೆಯನ್ನ ಬಿಟ್ಟು ರಾಜಕಾರಣಕ್ಕೆ ಬಂದ್ರೋ ಅಲ್ಲಿಂದ ಅವರ ನಸೀಬು ಕಂಪ್ಲೀಟ್ ಆಗಿ ಉಲ್ಟಾ ಹೊಡಿತಾ ಇದೆ. ಇವತ್ತು ಏನಾದ್ರೂ IPS ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ರೆ ಅವರು ಯಾವ್ಯಾವ ಸ್ಥಾನಕ್ಕೆ ಹೋಗ್ತಾ ಇದ್ರು ಅಂತಂದ್ರೆ ಅದನ್ನ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಇನ್ನು ತುಂಬಾ ಚಿಕ್ಕ ಏಜ್, ಅವರು ತುಂಬಾ ಕಡಿಮೆ ಏಜ್ ಅಲ್ಲಿ ಅವರು IPS ಅಧಿಕಾರಿಯಾದಂಥವ್ರು. ಸೊ ಅಂಥವ್ರಿಗೆ ಇಲಾಖೆಯಲ್ಲಿ ಸಾಕಷ್ಟು ಸ್ಥಾನಮಾನ ಕೂಡ ಇತ್ತು, ಒಳ್ಳೆಯ ಭವಿಷ್ಯ ಕೂಡ ಇತ್ತು. ಆದ್ರೆ ಅದ್ಯಾವುದನ್ನು ಕೂಡ ಅವರು ಮನಸ್ಸಿಗೆ ಹಾಕಿಕೊಳ್ಳದೆ, ಇಲ್ಲ ನಾನು ಇನ್ನೂ ಏನೋ ಸಾಧನೆ ಮಾಡಬೇಕು, ಇಲ್ಲಿದ್ರೆ ನನಗೆ ಜಸ್ಟ್ ಇದೊಂದು ನಾಲ್ಕು ಗೋಡೆ ಮಧ್ಯೆ ಇದ್ದಂತೆ ಆಗುತ್ತೆ, ಇಲ್ಲ ನಾನು ಜನರ ಸೇವೆಯನ್ನ ಮಾಡಬೇಕು, ಜನರ ಜೊತೆ ಪ್ರತಿನಿತ್ಯ ಓಡಾಡಬೇಕು, ಅವರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸಬೇಕು ಅಂತಂತೇಳಿ ಅಣ್ಣಾಮಲೈ ಅವರು ರಾಜಕೀಯಕ್ಕೆ ಬಂದರು. ರಾಜಕೀಯಕ್ಕೆ ಬಂದಾದ್ಮೇಲೆ ಅವರ ಪರಿಸ್ಥಿತಿ ಹೇಗಿದೆ ಅಂತಂತಂದ್ರೆ ನಿಜಕ್ಕೂ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅಣ್ಣಾಮಲೈ ಅವರು ತೆಗೆದುಕೊಂಡಂತಹ ಒಂದು ಕೆಟ್ಟ ನಿರ್ಧಾರನೋ ಅಥವಾ ಸರಿ ನಿರ್ಧಾರನೋ ಗೊತ್ತಿಲ್ಲ. ಒಂದು ವೇಳೆ ಏನಾದ್ರೂ ಅವರು ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ರೆ ಅವರಿಗೆ ಮತ್ತಷ್ಟು ಒಂದು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗ್ತಾ ಇತ್ತು. ಆದ್ರೆ ಯಾವಾಗ ಅವರು ಪೊಲೀಸ್ ಇಲಾಖೆಯನ್ನ ಬಿಟ್ಟು ರಾಜಕಾರಣಕ್ಕೆ ಬಂದ್ರೋ ಅವರ ಇಮೇಜು ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಿರುವಂತಹದ್ದು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆದ್ರು. ಬಿಜೆಪಿ ಪಕ್ಷವನ್ನ ತಮಿಳುನಾಡಿನಲ್ಲಿ ಕಟ್ಟಿ ಬೆಳೆಸಬೇಕು ಅಂತ ಹೇಳಿ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು. ಅವರು ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ಲಸ್ ಕೂಡ ಆಯಿತು ಬಿಜೆಪಿಗೆ. ಅಂದ್ರೆ ಈ ಹಿಂದೆ ತೆಗೆದುಕೊಳ್ತಿದ್ದಂತಹ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜು ಕಳೆದ ಸುಮಾರು ಅಂದ್ರೆ 2-3 ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಕೂಡ ಆಯಿತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡಲಾಯಿತು. ಆ ಮೂಲೆ ಗುಂಪ ಆದಂತಹ ಒಂದು ಸ್ಥಿತಿ ಹೇಗಿತ್ತು ಅಂತಂತಂದ್ರೆ ಅಣ್ಣಾಮಲೈ ಅವ್ರಿಗೆ ಕೂಡ ನಾನು ತಪ್ಪು ಮಾಡ್ಬಿಟ್ಟ ಅನ್ನೋ ರೀತಿ ಪ್ರಶ್ನೆಯನ್ನ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಾರಣ ಇಷ್ಟೇ, ಬಿಜೆಪಿ ಪಕ್ಷಕ್ಕೆ ಹೋದ್ರು, ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡ್ರು, ಮೋದಿ ಹಾಗೂ ಅಮಿತ್ ಶಾ ಅವ್ರ ಜೊತೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಅದು ಯಾವ ವಿಚಾರಕ್ಕೆ ಆ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಏನೇನಾಗ್ತಿತ್ತು, ಅದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಏನೇನಾಗ್ತಿದ್ಯೋ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಅಣ್ಣಾಮಲೈ ಅವ್ರನ್ನ ಮೂಲೆ ಗುಂಪನ್ನ ಮಾಡಿಬಿಟ್ರು. ಆ ಮೂಲೆ ಗುಂಪು ಮಾಡಿದ್ದರಿಂದ ಇವತ್ತು ಅಣ್ಣಾಮಲೈ ಅವರು ತಮ್ಮ ಸ್ಟ್ಯಾಂಡ್ ಏನು, ತಮ್ಮ ನಿಲುವೇನು ಅನ್ನೋದನ್ನ ಅವ್ರಿಗೆ ಕೂಡ ಗೊತ್ತಿಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಣ್ಣಾಮಲೈ ಅವರಿದ್ದಾರೆ. ಈಗ ಅಣ್ಣಾಮಲೈ ಅವರು ಮತ್ತೆ ಸುದ್ದಿ ಆಗಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತಂತಂದ್ರೆ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ತನ್ನದೇ ಆದಂತಹ ಒಂದು ಹೊಸ ಪಕ್ಷವನ್ನ ಕಟ್ಟಲು ಅಣ್ಣಾಮಲೈ ಅವರು ರೆಡಿಯಾಗಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಅವರು ಕಟ್ಟುತ್ತಿರುವಂತಹ ಹೊಸ ಪಕ್ಷ ಯಾವುದು? ಆ ಹೊಸ ಪಕ್ಷದ ಹೆಸರೇನು? ಅಣ್ಣಾಮಲೈ ಅವ್ರಿಗೆ ಅಂದ್ರೆ ಬಿಜೆಪಿಯಲ್ಲಿ ಅಸಮಾಧಾನ ಆಗ್ಲಿಕ್ಕೆ ಕಾರಣ ಏನು? ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ.
21ರಿಂದ 2025ರವರೆಗೆ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿದಂತಹ ಒಂದು ಕೀರ್ತಿ ಅಣ್ಣಾಮಲೈ ಅವರಿಗೆ ಸಲ್ಲುತ್ತೆ. ಆದರೆ ಕಳೆದ ಚುನಾವಣೆಯಲ್ಲಿ ಅವರನ್ನ ಒಂದು ಸಣ್ಣ ಒಬ್ಬ ಕಾರ್ಯಕರ್ತನಿಗೂ ಕೊಡುವಷ್ಟು ಬೆಲೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಕೊಡಲಿಲ್ಲ. ಅದು ಅವರಿಗೆ ಬಹಳ ಬೇಸರ ಆಯಿತು. ಎಸ್, ನಾನು ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಅಣ್ಣಾಮಲೈ ಅವರ ಜೀವನ ಶೈಲಿ ಹೇಗಿತ್ತು, ಅವರು ಯಾವಾಗ ಪೊಲೀಸ್ ಇಲಾಖೆಗೆ ಬಂದ್ರು, ಅವರ ಹುಟ್ಟೂರು ಯಾವುದು, ಅದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ 1 ನಿಮಿಷದ ಕಾಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಜೂನ್ 4, 1984ರಲ್ಲಿ ಕರೂರ್ ಜಿಲ್ಲೆಯ ಅಣ್ಣಾಮಲೈನಲ್ಲಿರುವಂತಹ ತೊಟ್ಟಂಪಟ್ಟಿ ಎಂಬ ಗ್ರಾಮದಲ್ಲಿ ಅಣ್ಣಾಮಲೈ ಅವರು ಜನಿಸ್ತಾರೆ. ಅಂದ್ರೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ಕೃಷಿ ಬ್ಯಾಕ್ಗ್ರೌಂಡ್ ಇರುವಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳು. ಅಂದ್ರೆ ಕೃಷಿಯನ್ನ ರೈತರಾಗಿದ್ದಂಥವ್ರು. ಸೊ ಅಂತ ಒಂದು ರೈತರ ಕುಟುಂಬದಲ್ಲಿ ಹುಟ್ಟಿದಂತಹ ಅಣ್ಣಾಮಲೈ ಅವರು, ಅವ್ರಿಗೊಂದು ಕನಸಿತ್ತು, ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು, ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಬೇಕು, ಸಮಾಜದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನು ತರಬೇಕು ಅಂತೇಳಿ ಅವ್ರಿಗೆ ಒಂದಷ್ಟು ಕನಸು ಕೂಡ ಇತ್ತು. ಅದೇ ರೀತಿ ಅವರು IPS ಇಲಾಖೆಗೆ ಅಂದ್ರೆ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದರು. 2011ರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದರು. ಫಸ್ಟ್ ಪೋಸ್ಟಿಂಗ್ ಅಂದ್ರೆ IPS ಅಧಿಕಾರಿ ಆದ ನಂತರ ಫಸ್ಟ್ ಪೋಸ್ಟಿಂಗ್ ಯಾವುದಪ್ಪ ಅಂತಂದ್ರೆ 2013ರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕ ಆಗ್ತಾರೆ. ಅಲ್ಲಿಂದ ಇವರ ಕೆರಿಯರ್ ಶುರುವಾಗುತ್ತೆ. ಅಲ್ಲಿಂದ ಇವರು ಏನು ಚಿಕ್ಕಮಗಳೂರು, ಉಡುಪಿ, ಬೆಂಗಳೂರು ಹೀಗೆ ಹಲವಾರು ಕಡೆ ಇವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಅಧಿಕಾರವನ್ನ ನಡೆಸಿದಂಥವ್ರು, ಜೊತೆಗೆ ಒಳ್ಳೊಳ್ಳೆಯ ಪೋಸ್ಟಿಂಗ್ ಅನ್ನು ಕೂಡ ನಿರ್ವಹಿಸಿದಂಥವ್ರು. ಸೌತ್ DCP ಆಗಿದ್ರು, ಅಂದ್ರೆ ಬೆಂಗಳೂರಲ್ಲಿ ಸೌತ್ DCP ಆಗಿದ್ರು. ಸೌತ್ DCP ಆದಂತಹ ಸಂದರ್ಭದಲ್ಲಿ ನಾವೇ ಕೂಡ ಕಣ್ಣಾರೆ ನೋಡಿದೀವಿ ಅಣ್ಣಾಮಲೈ ಅವರ ವರ್ಕ್ ಸ್ಟೈಲ್ ಯಾವ ರೀತಿ ಇತ್ತು ಅಂತ. ಇಡೀ ಸ್ಟೇಷನ್, ಸೌತ್ ವಿಭಾಗದಲ್ಲಿ ಒಂದು ಸ್ಟೇಷನ್ ನಲ್ಲಿ ಸುಮಾರು 40-45 ಜನ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಒಂದೇ ದಿನ ಸಸ್ಪೆಂಡ್ ಮಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಅಧಿಕಾರವನ್ನ ಅವರು ನಡೆಸ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ ಕಾನೂನು ವಿರುದ್ಧವಾಗಿ ಯಾರೇ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅಷ್ಟು ಒಂದು ಒಳ್ಳೆಯ ಆನೆಸ್ಟ್ ಆಫೀಸರ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇಂತಹ ಒಬ್ಬ ಅಧಿಕಾರಿ IPS ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ಬಿಜೆಪಿ ಪಕ್ಷಕ್ಕೆ ಸೇರಿ ಎಲ್ಲ ಒಂದ್ ಕಡೆ ಅವರಿಗೆ ತಾನೊಬ್ಬ ರಾಜಕಾರಣಿ ಆಗಬೇಕು, ತಾನು ಕೂಡ ಜನರ ಜೊತೆ ಸೇವೆಯನ್ನ ಮಾಡಬೇಕು, ಜನರ ಸಮಸ್ಯೆಗಳನ್ನ ಅರ್ಥಕೊಳ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ಪಕ್ಷವನ್ನ ಆಯ್ಕೆ ಮಾಡ್ಕೊಂತಾರೆ. ಬಿಜೆಪಿ ಪಕ್ಷವನ್ನ ಆಯ್ಕೆ ಮಾಡಲಿಕ್ಕೆ ಕಾರಣ ಒಂದೇ ಒಂದು, ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಮೇಲೆ ಬಹಳಷ್ಟು ಪ್ರೀತಿ, ಬಹಳಷ್ಟು ಗೌರವ. ಅದೇನೋ ಗೊತ್ತಿಲ್ಲ, ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡ್ತಾ ಇದ್ದೆ, ಅಣ್ಣಾಮಲೈ ಅವರ ಇಂಟರ್ವ್ಯೂಗಳನ್ನು ನೋಡಿದ್ದೀನಿ. ನರೇಂದ್ರ ಮೋದಿ ಅವ್ರ ಕಂಡ್ರೆ ಬಹಳ ರೆಸ್ಪೆಕ್ಟ್, ಬಹಳ ಗೌರವ, ಬಹಳ ಪ್ರೀತಿ. ಅವರ ಒಂದು ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತಾ ಇದ್ರು ಅಣ್ಣಾಮಲೈ ಅವರು. ತುಂಬಾ ಸಿಂಪಲ್ ಆಗಿ ಫಾಲೋ ಮಾಡ್ತಾ ಇದ್ರು. ಮೋದಿ ಅವರು ಒಂದಷ್ಟು ಬೆಲೆ ಬಾಳುವಂತಹ ಸೂಟು ಬೂಟುಗಳನ್ನ ಹಾಕೊಂಡು ಫಾರಿನ್ ಟ್ರಿಪ್ಪು ಅಥವಾ ಬೇರೆ ಬೇರೆ ದೇಶಗಳಿಗೆ ಎಲ್ಲ ಹೋಗ್ತಾ ಇದ್ರಲ್ಲ, ಸೊ ಆ ರೀತಿಯಾದಂತಹ ಒಂದು ಲೈಫ್ ಲೀಡ್ ಅನ್ನ ಅಣ್ಣಾಮಲೈ ಅವರು ಮಾಡ್ತಿರಲಿಲ್ಲ. ವೆರಿ 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 ತುಂಬಾ ಸಿಂಪಲ್. ಅವರ ಬಟ್ಟೆ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅವರ ಊಟ, ಬಟ್ಟೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ತುಂಬಾ ಸಿಂಪಲ್. ಗೊತ್ತಿಲ್ಲ, ಆ ಮನುಷ್ಯ ಇರೋದೇ ಹಂಗೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅಂದ್ರೆ ಮೋದಿ ಅವರ ಆದರ್ಶಗಳನ್ನ ಅವರು ಮೆಚ್ಚಿಕೊಂಡು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. 2021ರಿಂದ 2025ರವರೆಗೆ ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಅಣ್ಣಾಮಲೈ ಅವರನ್ನ ನಡೆಸಿಕೊಂಡಂತಹ ಒಂದು ರೀತಿ ನಿಜಕ್ಕೂ ಇಡೀ ತಮಿಳುನಾಡು ಮಾತ್ರವಲ್ಲ, ಕರ್ನಾಟಕಕ್ಕೂ ಕೂಡ ಬೇಸರ ಆಗ್ಬಿಡುತ್ತೆ. ಕರ್ನಾಟಕದ ಅವರ ಅಭಿಮಾನಿಗಳು ಕೂಡ ಬೇಸರ ಆಗೋಗ್ಬಿಡುತ್ತೆ. ಯಾಕಪ್ಪ ಈ ಮನುಷ್ಯ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ರೆ ಎಷ್ಟೋ ಪರವಾಗಿರ್ಲಿಲ್ಲ, ಯಾಕೆ ಇವರು ಬಿಜೆಪಿ ಪಕ್ಷಕ್ಕೆ ಹೋದ್ರು, ಯಾಕೆ ಇವರು ರಾಜಕಾರಣಕ್ಕೆ ಹೋದ್ರು, ರಾಜಕಾರಣಕ್ಕೂ ಹೋಗಿ ಯಾಕೆ ತಮ್ಮ ಇಮೇಜ್ ಅನ್ನ ಹಾಳು ಮಾಡ್ಕೊಂಡ್ರು ಅಂತೇಳಿ ಎಷ್ಟೋ ಜನ ಅವರ ಅಭಿಮಾನಿಗಳು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವ್ರಿಗೆ ಬೆಲೆನೇ ಇಲ್ಲಂಗ ಆಗೋಗ್ಬಿಡುತ್ತೆ. ಸದ್ಯದ ಮಟ್ಟಿಗೆ ಈಗ ಅಣ್ಣಾಮಲೈ ಅವರು ಈಗ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿಯಿಂದ ದೂರ ಆಗಿ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅವರು ಕೂಡ ವಿಜಯ್ ಮಾದರಿಯಲ್ಲಿ, ತಮಿಳಿನ TVK ಪಕ್ಷ ಏನಿದೆಯಲ್ಲ,
ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರ ಮಾದರಿಯಲ್ಲಿ ಪಕ್ಷವನ್ನ ಕಟ್ಟಬೇಕು, ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಬೇಕು, ಆ ಪಕ್ಷವನ್ನ ಕಟ್ಟಬೇಕು ಅಂತಂತೇಳಿ ಈಗ ಮಕ್ಕಳ್ ಶಕ್ತಿ ಇಯಕಂ ಅಂತಂತೇಳಿ ಒಂದು ಪಕ್ಷವನ್ನ ಈಗ ಶುರು ಮಾಡಿದ್ದಾರೆ. ಮಕ್ಕಳ್ ಶಕ್ತಿ ಇಯಕಂ ಅಂತೇಳಿ ಆ ಒಂದು ಪಕ್ಷದ ಹೆಸರಿನಲ್ಲಿ ಒಂದು ಪಕ್ಷವನ್ನ ಶುರು ಮಾಡಿ ಈಗ ತಮಿಳುನಾಡಿನಲ್ಲಿ ಏನು ಒಂದು 5 ಚುನಾವಣೆ ಅಂದ್ರೆ 5 ಕ್ಷೇತ್ರಗಳಿಗೆ ಚುನಾವಣೆ ಕೂಡ ನಡೀತಾ ಇರುವಂತಹದ್ದು. ಆ ಚುನಾವಣೆಗಳಲ್ಲಿ ಇವರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಈಗ ಹೊರಟಿರುವಂತಹದ್ದು. ಅಂದ್ರೆ ಅಣ್ಣಾಮಲೈ ಅವರಿಗೆ ಈ ರೀತಿಯಾದಂತಹ ಒಂದು ಶಕ್ತಿ, ಈ ರೀತಿಯಾದಂತಹ ಒಂದು ನಿರ್ಧಾರ ಯಾಕೆ ಬಂತು ಅನ್ನೋದು ಕೂಡ ಒಂದಷ್ಟು ಜನರಲ್ಲಿ ಇದೆ, ಕ್ಯೂರಿಯಾಸಿಟಿ ಇದೆ. ಎಸ್, ಆ ಕ್ಯೂರಿಯಾಸಿಟಿಗೆ ನಾನು ಉತ್ತರವನ್ನು ಕೊಡ್ತೀನಿ ಈಗ. ಅಣ್ಣಾಮಲೈ ಅವರ ಹಿಂದೆ ಒಂದು ದೈತ್ಯ ಶಕ್ತಿ ಇದೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ನಟ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಎಸ್, ರಜನಿಕಾಂತ್ ಅವರೀಗ ಅಣ್ಣಾಮಲೈ ಅವರ ಜೊತೆ ಕೈ ಜೋಡಿಸಿದ್ದಾರೆ. ರಜನಿಕಾಂತ್ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ ಜಾಸ್ತಿ, ಯಾಕೆಂದ್ರೆ ರಜನಿಕಾಂತ್ ಅವರ ಫ್ಯಾನ್ ಬೇಸ್ ಇದೆಯಲ್ಲ ತಮಿಳುನಾಡಲ್ಲಿ ಯಾವ ನಟರಿಗೂ ಕೂಡ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾನ್ ಬೇಸ್ ಇದೆ ರಜನಿಕಾಂತ್ ಅವ್ರನ್ನ. ಪ್ರತಿಯೊಬ್ರು ಕೂಡ ಇವತ್ತು ಕೂಡ ಅಂದ್ರೆ ತಮಿಳುನಾಡು ಮಾತ್ರವಲ್ಲ, ಇಡೀ ದೇಶದಲ್ಲೇ ಅವರಿಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಸೊ ಅವರೀಗ ಅಣ್ಣಾಮಲೈ ಅವ್ರ ಜೊತೆ ಈಗ ನಿಂತ್ಕೊಂಡಿರುವಂತಹದ್ದು. ಅಣ್ಣಾಮಲೈ ಅವ್ರಿಗೆ ಈಗ ಹೊಸ ಪಕ್ಷವನ್ನ ನೀವು ಕಟ್ಟಿ, ನಾವು ನಿಮ್ ಜೊತೆ ಇರ್ತೀವಿ, ನೀವೇನ್ ಬೇಕೋ ಅದನ್ನ ನೀವು ಮಾಡಿ, ನಿಮಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಂತೀವಿ ಅಂತ ಹೇಳಿ ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಈಗ ಅಣ್ಣಾಮಲೈ ಅವ್ರ ಜೊತೆ ಕೈ ಜೋಡಿಸಿರುವಂತಹದ್ದು. ಅಣ್ಣಾಮಲೈ ಅವರು ಈಗ ಬಿಜೆಪಿಯನ್ನ ಯಾಕೆ ಅವ್ರು ಬಿಟ್ರು ಅಂತಂತೇಳಿ ಒಂದಷ್ಟು ಎಲ್ಲರೂ ಕೂಡ ರೀಸನ್ ಇರ್ಬೋದು ಅಂತಂತೇಳಿ ಎಲ್ಲರೂ ಕೂಡ ಕೇಳ್ತಿರ್ಬೋದು. ಅದಕ್ಕೆ ಒಂದು 5 ಕಾರಣಗಳನ್ನ ನಾನು ಹೇಳ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಜಾಸ್ತಿ ನೀನು. ಆ 5 ಕಾರಣಗಳಲ್ಲಿ ಮೊದಲನೇ ಕಾರಣ ಇದೆಯಲ್ಲ, ಅಣ್ಣಾಮಲೈ ಅವರ ಅಸಮಾಧಾನಕ್ಕೆ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಎಐಡಿಎಂಕೆ ಜೊತೆ ಯಾವಾಗಲೂ ಕೂಡ ಬಿಜೆಪಿಯವರು ಮೈತ್ರಿ ಮಾಡ್ಕೊಳ್ತಾ ಇದ್ರು. ಇದನ್ನ ಅವರು ಯಾವಾಗಲೂ ಕೂಡ ಅಣ್ಣಾಮಲೈ ಅವರು ವಿರೋಧ ಮಾಡ್ತಾನೆ ಇದ್ರು. ಸೊ ಇದು ಎಲ್ಲ ಒಂದ್ ಕಡೆ ಅವ್ರಿಗೆ ಬೇಸರ ಆಗ್ತಾ ಇತ್ತು. ನಾನು ಎಐಡಿಎಂಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ತಮಿಳುನಾಡಲ್ಲಿ, ಆದ್ರೆ ಬಿಜೆಪಿಯವರು ಅವ್ರ ಜೊತೆನೇ ಹೋಗಿ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ? ನನ್ನ ಸಿದ್ಧಾಂತ ಏನು, ಅವ್ರ ಸಿದ್ಧಾಂತ ಏನು, ಯಾಕೆ ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ಪದೇ ಪದೇ ಮಾಡುತ್ತೆ ಅಂತ ಹೇಳಿ ಇದು ಬಹಳ ಅವರಿಗೆ ಬೇಸರ ಕೂಡ ಆಗಿತ್ತು. ಇನ್ನು ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಏಕಾಏಕಿ ಅಧ್ಯಕ್ಷ ಸ್ಥಾನದಿಂದ ಬಿಜೆಪಿ ಹೈಕಮಾಂಡ್ ಗೇಟ್ ಪಾಸ್ ಕೊಟ್ಟಿದ್ದು ಅಣ್ಣಾಮಲೈ ಅವರಿಗೆ. 2021ರಲ್ಲಿ ಅಧ್ಯಕ್ಷರಾಗಿದ್ದು, 2021ರಿಂದ 25ರವರೆಗೆ ಅವರು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ರು. ಏಕಾಏಕಿ ರೀಸನ್ಸೇ ಇಲ್ಲ. ಅಣ್ಣಾಮಲೈ ಅವರು ಏನು ಅಣ್ಣಾಮಲೈಯ ಅಧಿಕಾರವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಒಂದ್ 2-3 ಚುನಾವಣೆಯನ್ನು ಫೇಸ್ ಮಾಡಿದ್ರು. ಆ ಚುನಾವಣೆಯನ್ನ ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಒಳ್ಳೆ ವೋಟಿಂಗ್ ಕೂಡ ಬಂದಿತ್ತು. ಪರ್ಸೆಂಟೇಜ್ ವೈಸ್ ಅಲ್ಲಿ ನೋಡೋದಾದ್ರೆ ಒಳ್ಳೆ ವೋಟಿಂಗ್ ಕೂಡ ಬಂದಿತ್ತು. ಆದ್ರೂ ಕೂಡ ಅಣ್ಣಾಮಲೈ ಅವ್ರನ್ನ ಅವರ ಅಧ್ಯಕ್ಷ ಸ್ಥಾನದಿಂದ ಏಕಾಏಕಿ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ರು. ಇದು ಅವರಿಗೆ ಬಹಳ ಬೇಸರ ಆಗಿತ್ತು. ಇದು ಮೂರನೇ ಕಾರಣ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಅವ್ರನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿದ್ದು. ಅವರ ಒಂದು ಸಿದ್ಧಾಂತಗಳಿಗೆ ಬೆಲೆ ಕೊಡ್ತಿರಲಿಲ್ಲ. ಅವ್ರು ಏನೇ ಒಂದು ಪಕ್ಷದಲ್ಲಿ ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ನಡೆದುಕೊಳ್ಬೇಕು, ಇಂಥವ್ರನ್ನ ಆಯ್ಕೆ ಮಾಡಬೇಕು, ಇಂಥವ್ರಿಗೆ ಸೀಟ್ ಕೊಡಬೇಕು, ನೀವು ಹಾಗೆ ಹೀಗೆ ಅಂತ ಹೇಳಿ ಏನಾದ್ರೂ ಒಂದು ವಿಚಾರಗಳನ್ನ ಹೇಳಕ್ ಹೋದ್ರೆ ಅವರ ವಿಚಾರಗಳನ್ನ ಯಾರೂ ಕೂಡ ಕೇಳ್ತಿರಲಿಲ್ಲ. ಕಂಪ್ಲೀಟ್ ಆಗಿ ಕಳೆದ ಚುನಾವಣೆಯಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು. ಇದು ಅವರಿಗೆ ತುಂಬಾ ಬೇಸರ ಆಗಿತ್ತು. ಇನ್ನು ಕೇಂದ್ರದ ನೀತಿಗಳ ವಿರುದ್ಧ ಅಣ್ಣಾಮಲೈ ಅವರು ಧ್ವನಿಯನ್ನ ಎತ್ತಾ ಇದ್ರು. ಅಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ವಿಚಾರಗಳ ಬಗ್ಗೆ ಒಂದಷ್ಟು ದ್ವಂದ್ವ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ರು. ಇದು ಎಲ್ಲ ಒಂದ್ ಕಡೆ ಅಣ್ಣಾಮಲೈ ಅವರಿಗೆ ಸಾಕಷ್ಟು ಬೇಸರ ಆಗಿತ್ತು. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನೀತಿಗಳನ್ನ ಅಣ್ಣಾಮಲೈ ಅವರೇ ಕೂಡ ವಿರೋಧವನ್ನ ಮಾಡ್ತಾ ಇದ್ರು. ಇದು ಎಲ್ಲ ಒಂದ್ ಕಡೆ ಇದು ಒಂದು ಕಾರಣ ಕೂಡ ಆಗಿತ್ತು. ಜೊತೆಗೆ ಸೀಟು ಹಂಚಿಕೆಯಲ್ಲಿ ಸಾಕಷ್ಟು ಭಿನ್ನಮತ ಕೂಡ ಆಗಿತ್ತು. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಮೂಡಿತ್ತು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಕಾರಣಗಳಿಂದ ಅಣ್ಣಾಮಲೈ ಅವರು ಬಿಜೆಪಿಯವರ ಸಹವಾಸ ಬೇಡಪ್ಪ, ನಾನೇ ಒಂದು ಹೊಸ ಪಕ್ಷವನ್ನ ಕಟ್ಟಣ, ಸೋಲು ಗೆಲುವು ಅದು ಮುಂದೆ ನೋಡೋಣ, ಸೋಲ್ಬಹುದು ಇಲ್ಲ ಗೆಲ್ಲಬಹುದು, ಎರಡೇ ಆಗ್ಬೋದು, ಏನ್ ಸಾಯಲ್ಲ ಅನ್ನೋದು ಅಣ್ಣಾಮಲೈ ಅವರ ಒಂದು ನಿರ್ಧಾರ ಕೂಡ ಆಗಿತ್ತು. ಸೊ ಹಾಗಾಗಿ ಈಗ ಮಕ್ಕಳ ಶಕ್ತಿ ಇಯಕಂ ಅಂತೇಳಿ ಒಂದು ಜನಶಕ್ತಿ ಚಳುವಳಿಯಾಗಿ ಆ ಒಂದು ಹೆಸರಿನಲ್ಲಿ ಒಂದು ಪಕ್ಷವನ್ನ ಈಗ ಶುರು ಮಾಡಿ, ಮಕ್ಕಳ ಶಕ್ತಿ ಇಯಕಂ ಅಂತೇಳಿ ಈಗ ಶುರು ಮಾಡಿ ಅಣ್ಣಾಮಲೈ ಅವರು ಈಗ ಪಕ್ಷವನ್ನ ಕಟ್ಟಿ ಹೇಗಾದ್ರೂ ಮಾಡಿ
ನಾನು CM ಆಗ್ತೀನೋ ವಿಜಯ್ ತರ ಗೊತ್ತಿಲ್ಲ, ಆದ್ರೆ ಚುನಾವಣೆಯನ್ನು ನಾನು ಮುಂಬರುವಂತಹ ಚುನಾವಣೆಗಳನ್ನ ಫೇಸ್ ಮಾಡೋಣ. ನಾನು ಯಾವುದೇ ಚುನಾವಣೆ ಬಂದರೂ ಕೂಡ ನಾನು ಫೇಸ್ ಮಾಡೋಣ. ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷದಿಂದ, ಅಂದ್ರೆ ತಳಮಟ್ಟದಿಂದ ಪಕ್ಷವನ್ನ ಕಟ್ಟೋಣ ಅಂತಂತೇಳಿ ಈಗ ಅಣ್ಣಾಮಲೈಯವರು ಡಿಸೈಡ್ ಮಾಡಿರುವಂಥದ್ದು. ಅಣ್ಣಾಮಲೈಯವರು ಅವ್ರಿಗೀಗ ತಮಿಳುನಾಡಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಏನು ಫಾಲೋವರ್ಸ್ ಕೂಡ ಇದ್ದಾರೆ. ಯಾಕಂದ್ರೆ ಅವ್ರನ್ನ ಅಷ್ಟು ಈಸಿ ಅಂತಂತೇಳಿ BJP ಅವರಾಗ್ಲಿ ಯಾರೇ ಆಗಲಿ ತೆಗೆದುಕೊಳ್ಳಂಗಿಲ್ಲ. ಅವರು ಕೂಡ ಒಂದಷ್ಟು ದಿನಗಳ ಕಾಲ, ಒಂದಷ್ಟು ವರ್ಷಗಳ ಕಾಲ ಶ್ರಮ ಪಟ್ಟರೆ ವಿಜಯ್ ತರನೇ ಅವರು ಕೂಡ CM ಆಗ್ಬೋದು. ಆ ಒಂದು ಶಕ್ತಿ ಅಣ್ಣಾಮಲೈ ಅವರಿಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.